ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು ಅವ್ರಿಗೆ? ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ. ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ, ಮಾತಾಡ್ತೀವಿ. ನಿಮ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSS ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ? ಅದಕ್ಕೆ ಈಗ ಸಂಸ್ಥೆ ಅಲ್ಲ ಅದು. ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು ಅವ್ರಿಗೆ? ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ. ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಆಚೆ. ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಸಂವಿಧಾನಕ್ಕಿಂತ ದೊಡ್ಡ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ, ಮಾತಾಡ್ತೀವಿ. ನಿಮ್ಗೆ ಮೊದಲು ಏನ್ RSS ಸಂವಿಧಾನ ಏನ್ ಅವರಿಗೆ ಬಗ್ಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? ಏನಿದು RSS ಅಂದ್ರೆ ತಪ್ಪೇನಾಗ್ತದೆ ಸರ್? ಅಲ್ಲ, ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS. ಅಲ್ಲ, RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಆಚೆ ಮಾತಾಡಿ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ಬೇಕಾ? ಉತ್ತರ ಕೊಡ್ತಾರೆ. ಇವತ್ತು ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ನ ಯಾಕೆ ತಗೊಂತಾ ಇದಾರೆ? ಸದನದ ಶೆಲ್ಟರ್ ತಗೊಂತಾ ಇದಾರೆ ಇವರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಮಾತಾಡ್ಲಿ, ಆಚೆ ಹೋಗಿ. ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದು ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ. ಬರೀ ಇದೇ ರೀತಿ ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ. ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲರೇ ಯಾರಾದ್ರೂ ಸರಿ, ಏನ್ ಕಿತ್ತು ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ. ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ. ದಯಮಾಡಿ ಯಾರು ಇದು ಮಾಡಿ ನೋಡಿ, ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ರೀ. ನೋಡ್ರಿ ಸ್ವಾಮಿ, ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ. ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು. ಅದು ಅನ್ಪಾರ್ಲಿಮೆಂಟರಿ ಅಲ್ಲ. RSS ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟರಿ ಅಲ್ಲ. ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದಂಗಲ್ಲ. ಅದು ಅದ್ಯಾಕೆ ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ? ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡ್ಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು, ನೀವು RSS ನರಲ್ವಾ? ಅವ್ರು ಅದಾದ್ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ತಪ್ಪೇನು? ಅವ್ರೇನು RSS ಕೆಟ್ಟರು ಅಂತ ಬೈದಾರ?
RSS ಕೆಟ್ಟರು ಅಂತ ಏನ್ ಬೈದಿಲ್ಲ. ಅಧ್ಯಕ್ಷೆ, ಹೌದು ಸರಿ ಇದೆ. RSS ಅಂತ ಹೇಳಿದ್ರು. ಅಧ್ಯಕ್ಷ. ನೀವು RSS ಸರ್. ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಅಧ್ಯಕ್ಷೆ ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು ಅಧ್ಯಕ್ಷ ಇಲ್ಲಿ ಕೇಳಿ ಸರ್. ಏನ್ ತಪ್ಪಿದೆ? ಅಧ್ಯಕ್ಷೆ ಅಲ್ಲ ಹೇಳಿ ನೀವು, ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಅದೇ ಇದ್ದೀರಿ? ಅಧ್ಯಕ್ಷೆ ಒಂದ್ ನಿಮಿಷ. ಒಳ್ಳೇದಲ್ಲ. ಅಶೋಕ್ ಒಂದ್ ನಿಮಿಷ. ನಾವಲ್ಲ. ಅಧ್ಯಕ್ಷೆ ಆಡಳಿತ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ. ಅಧ್ಯಕ್ಷೆ ಅವ್ರ ಜವಾಬ್ದಾರಿ ಸದನ ನಡೆಸೋದು ಅವ್ರ ಜವಾಬ್ದಾರಿ. ಅಶೋಕ್ ಒಂದ್ ನಿಮಿಷ. ಅವರ ಎಲ್ಲರ ಜವಾಬ್ದಾರಿನೂ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು. ಅಧ್ಯಕ್ಷೆ ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾ ಚಮಚಗಳು, ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ನಾವ್ ಇದನ್ನು ಒಪ್ಕೋತೀವಿ, ಅದನ್ನು ಒಪ್ಕೊಳ್ಳಿ. ಈ ಸದನದೊಳಗೆ ಪಾಕಿಸ್ತಾನ ಮತ್ತು ಚರ್ಚೆ ಮಾಡುವಾಗ ಏಜೆಂಟ್ಗಳು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು, ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಹೇಳಿ. ಇದೇನು ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ. ಲೋಪ ಆಗಿದ್ರೆ ನಾವು ಹೇಳ್ತಿದ್ವಿ. ಎಲ್ಲ ಕಡೆ ಹೋಗಿ ಲೋಪ ಅಲ್ಲ. ನೀವು ಚೀನಾ ಜೊತೆ ತಿಳ್ಕೋಬೇಕು. ಅಕ್ರಮವಾಗಿ ಇದಕ್ಕೆ ಸದನ ಹಾಳು ಮಾಡಬೇಡಿ. ಪ್ರಾಣಿಗೆ ಸಹಾಯ ಮಾಡಬೇಕು. ಇದೇನಿದು ಕರಿಲಾರ್ದ ಹೋಗಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಸಟ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ಮೊದಲ ಪ್ರಧಾನಮಂತ್ರಿ. ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ? ನೀವು ಬಿರಿಯಾನಿ ತಿನ್ಕೊಂಡು ಬರ್ತೀರಾ, ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ? ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ತೋರಿಸಿ, ಯಾವಾಗ ಆಗಿದ್ದು ಹೇಳಿ. ಅದಕ್ಕೆ 4% ಕೊಟ್ಟಿರೋದು ಸಾಬರ್ಗೆ. ಯಾವಾಗ ಆಗಿದ್ದು ಇದು? ಸಾಬರ್ಗೆ ಐ ಚಾಲೆಂಜ್ ಯು ಅಗೇನ್. ಹೇಳಿ ಆಹ್ವಾನ ಇತ್ತ. ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ. ಅದಕ್ಕೆ 4% ರಿಸರ್ವೇಶನ್. ನಾನು ಆಹ್ವಾನ ಹೇಳ್ತೀನಿ, ನಾವ್ ಎದ್ದಿದ್ದ ಕೂತ್ಕೋಬೇಕು. ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.